ಹಾಯ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಈ ಕ್ಷಣದಲ್ಲಿ ಬ್ರಹ್ಮಾಂಡವು ನಿಮಗೆ ಯಾವ ಸಂದೇಶ ನೀಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ, ಓಕೆನಾ? ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ, ಅಂದರೆ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯೂನಿವರ್ಸ್ ನಿಮಗೆ ಯಾವ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿದೆ ಅಲ್ವಾ? ನಿಮ್ಮ ಮನಸ್ಸಲ್ಲಿ ನಿಮಗೆ ಯಾವ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗಿರುತ್ತೆ. ಅಂದರೆ ಯಾವ ವಿಚಾರಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ, ಆ ವಿಚಾರ ಇದರಲ್ಲಿ ಇದೆಯಾ, ನಿಮಗಿದು ರೆಸನೇಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೇನಾದರೂ ಗೊಂದಲ ಇತ್ತು ಅಂದರೆ ಒಂದು ಸಾರಿ ಹೇಳೋದೇನಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ಜೀವನದಲ್ಲಿ ಯಾವ ವಿಚಾರದ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಮೈಂಡಿಗೆ ಕೆಲಸ ಕೊಡಿ, ಓಕೆನಾ? ಮೊದಲು ಅದು ಯಾವ ವಿಚಾರಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅನ್ನೋದು ಈ ರೀಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಹಾಗೆ ನೀವು ನೋಡ್ತಾ ಇದ್ರಿ ಅಂತ ಹೇಳಿದರೆ ನಿಮಗೆ ಗೊತ್ತಾಗೋದಿಲ್ಲ. ನೀವು ಯಾವ ವಿಚಾರಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅದು ಇದೇನಾ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಅರ್ಥ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು, ಓಕೆನಾ? ಈಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ನೋಡೋಣ ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರಕ್ಕೋಸ್ಕರ ನೀವು ಕಾಯ್ತಾ ಇದ್ರಿ, ನೀವು ಯಾವುದಕ್ಕೋಸ್ಕರ ಯೋಚನೆ ಮಾಡ್ತಾ ಇದ್ರಿ, ಆ ವಿಚಾರ ಇದರಲ್ಲಿದೆಯಾ, ನಿಮಗೆ ಅರ್ಥ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿ ನಿಮಗೆ ಒಂದು ಗೊಂದಲದ ಪ್ರಶ್ನೆಗೆ ಆನ್ಸರ್ ಸಿಗಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು. ವಾವ್, ಇಲ್ಲಿ ವಿಚಾರಗಳು ಹೇಗೆ ನಿಮ್ಮ ಮನಸ್ಸಲ್ಲಿ ಎಷ್ಟು ಬೇಗ ಆನ್ಸರ್ ಸಿಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಯಾಕೆಂದರೆ ಕಾರ್ಡು ಸಹಿತ ಹಾಗೆ ಸ್ಪ್ರೆಡ್ ಆಗ್ತಾ ಇದೆ. ನೀವು ಅಂದ್ಕೊಂಡಿರೋ ಅಂತಹ ವಿಚಾರಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗಲಿ ಅಂತ ಹೇಳ್ತಾ ನೋಡೋಣ. ಥ್ಯಾಂಕ್ ಯು. ಸಾರಿ, ತುಂಬಾ ಕಾರ್ಡ್ಗಳು ಸ್ಪ್ರೆಡ್ ಆಗ್ತಾ ಇದೆ, ಹಾಗಾಗಿ ಯಾವುದನ್ನು ತಗೋಬೇಕು ಅನ್ನೋದು ಸಹಿತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ, 2 of Swords ಮತ್ತು 8 of Cups, the Sun, the Queen of Cups, Swords. ಇಲ್ಲೇನು ಬರ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ನಿಮ್ಮ ಜೀವನದಲ್ಲಿ ತುಂಬಾ ನೋವು ಪಡ್ತಾ ಇದ್ದೀರಾ ಅಂತ ಹೇಳಿ ಬರ್ತಾ ಇದೆ. ಯಾವುದೋ ಒಂದು ವಿಚಾರ ಅನ್ನೋದಕ್ಕಿಂತ ನೀವು ಒಂದು ಗಾಢವಾದಂತಹ ವಿಚಾರಕ್ಕೆ, ಅಂದರೆ ನೀವು ಯಾವುದೋ ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆನ ಅನುಭವಿಸ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದೆ. ಯಾವುದೋ 2 ವಿಚಾರಕ್ಕೆ ನೀವು ತುಂಬಾ ಗೊಂದಲದಲ್ಲಿದ್ದೀರಾ. ಅಂದರೆ ಯಾವ ವಿಚಾರಕ್ಕೆ ನೀವು ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ಇಲ್ಲಿ ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ಯಾವುದೋ 2 ವಿಚಾರನ ನೀವು ಬಿಡಬೇಕಾಗಿದೆ. ಅಂದರೆ ನಿಮ್ಮಲ್ಲಿರುವಂಥ ಕೆಟ್ಟ ಅಭ್ಯಾಸಗಳು, ಅಂದರೆ ಯಾವ ರೀತಿ ಅಂತ ಹೇಳಿದರೆ, ನಿಮ್ಮದು ಯಾವುದೋ ಒಂದು ಹಳೆಯ ನೋವನ್ನು ನೀವು ಬಿಡಬೇಕಾಗಿದೆ. ಅಂದರೆ ಇಲ್ಲಿ ನೀವು ಅದನ್ನು ನೆನ್ಪು ಮಾಡಿಕೊಳ್ಳೋದಕ್ಕೂ ನಿಮಗೆ ಇಷ್ಟ ಆಗ್ತಾಯಿಲ್ಲ, ಮತ್ತು ಅದನ್ನು ನೋಡೋದಕ್ಕೂ ಸಹಿತ ನಿಮಗೆ ಇಷ್ಟ ಆಗ್ತಾಯಿಲ್ಲ. ಆದರೂ ಸಹಿತ ಒಂದು ಮಾನಸಿಕವಾಗಿ ಒಂದು ನೋವನ್ನು ಪಡ್ತಾ ಇದ್ದೀರಾ. 2 ವಿಚಾರಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರ. ಅಂದರೆ ಯಾವ ವಿಚಾರನ ಅಂತ ಹೇಳಿದರೆ, ಇಲ್ಲಿ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು. ನೀವು ಒಂದು ವಿಚಾರ ಹೇಗಪ್ಪ ಅಂತ ಹೇಳಿದರೆ, ನಿಮ್ಮ ದಿನಗಳಲ್ಲಿ, ಅಂದರೆ ನೀವು ನಂಬಿ ದ್ರೋಹ ಆಗಿರ್ಬೋದು, ನೀವು ಒಂದು ಟೈಮಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನಂಬಿಕೆ ದ್ರೋಹ ಮಾಡಿರ್ಬೋದು, ನಿಮಗೆ ಒಂದು ಮನಸ್ತಾಪ ಆಗಿರ್ಬೋದು, ಅಥವಾ ಹೃದಯಕ್ಕೆ ತಗುಲಿದ ನೋವನ್ನು ಮುಂದೆ ಇಟ್ಕೊಂಡು ಅದನ್ನೇ ಮತ್ತೆ ಮರಳಿ ಮತ್ತೆ ಅದನ್ನು ನೆನ್ಪು ಮಾಡ್ಕೊತಾ ಇರೋದು. ಅಂದರೆ ಯಾವುದೋ ಒಂದು ನೋವು ಇದೆ, ಮಾನಸಿಕವಾಗಿ ಅನುಭವಿಸ್ತಾ ಇದ್ದೀರಾ, ಅದು ಒಂದು ಹಳೆ ನೋವಾಗಿದೆ. ಆದರೆ ನೀವು ಅದನ್ನು ಏನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ಅದನ್ನ ಪದೇ ಕೆದಕಿ ಅದನ್ನು ನೋವು ಮಾಡ್ಕೊತಾ ಇದ್ದೀರಾ.
ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ಟಿದ್ರೆ ಅದು ನಿಮಗೆ ಇಷ್ಟೊಂದು ನೋವು ಕೊಡ್ತಿರ್ಲಿಲ್ಲ. ಇವತ್ತು ನೀವು ಒಂಟಿಯಾಗಿ ಕೂರಬೇಕು ಅನ್ನಿಸ್ತಿರ್ಲಿಲ್ಲ, ಒಂಟಿಯಾಗಿ ನೀವು ಇರಬೇಕು ಅಂತಲೂ ಸಹಿತ ನಿಮಗೆ ಆ ಥಾಟ್ಸು ಸಹಿತ ನಿಮಗೆ ಬರ್ತಿರ್ಲಿಲ್ಲ. ಒಂಥರ ಹೇಗೆ ಅಂದರೆ ಅದು ಮಾನಸಿಕವಾಗಿ ನೋಡ್ತಾ 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 ಹೇಗಾಗ್ತಾ ಇದೆ ಅಂದರೆ ಒಂದು ಕಣ್ಣೀರಿನ ರೂಪದಲ್ಲಿ ಹೋಗ್ತಾ ಇದೆ. ಸುಮ್ಮನೆ ಕೂರೋಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ, ಅದೇ ಒಂದು ವಿಚಾರಕ್ಕೆ ಕೊರಗ್ತಾ ಇದ್ದೀರಾ. ಹೇಗೆ ಅಂತ ಹೇಳಿದರೆ, ಎರಡು ಯೋಚನೆಗಳ ನಡುವೆ ಸಿಲುಕಾಕೊಂಡಿರುವುದು, ಯಾವ ನಿರ್ಧಾರ ತೆಗೆದುಕೊಳ್ಳೋಕ್ಕಾಗದೆ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿಕೊಂಡು ಹೇಗೆ ಇರ್ತಾರಲ್ಲ ಮನುಷ್ಯ, ಆ ರೀತಿಯಾಗಿ ಕೊರಗ್ತಾ ಇದ್ದೀರಾ. ಇದು ನಿಮಗಾದ ಪರಿಸ್ಥಿತಿಯಿಂದ ಆ ವ್ಯಕ್ತಿಗಳಿಂದ ದೂರ ಸರಿಯುವ ಸಮಯ ಬಂದಿದೆ. ಅಂದರೆ ನಿಮಗಾದಂತಹ ನಂಬಿಕೆ ದ್ರೋಹ ಅಥವಾ ನಿಮಗೆ ಯಾರು ಮೋಸ ಮಾಡಿದ್ದಾರೆ ಅವರಿಂದ ನೀವೇನು ಮಾಡ್ತಾ ಇದ್ದೀರ ಅಂತ ಹೇಳಿದರೆ, ಆ ನೋವನ್ನು ಪದೇ 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 ನೆನ್ಪು ಮಾಡ್ಕೋತಾ ಅವರಿಂದನೇ ನೀವು ದೂರವಾಗುವಂತಹ ಸಮಯವನ್ನು ತಂದುಕೊಂಡಿದ್ದೀರಾ. ಅವರು ನನ್ನ ಲೈಫಲ್ಲಿ ಬೇಡ, ಅವ್ರು ನನಗೆ ಇವಾಗ ಯಾವುದೇ ರೀತಿ ವಿಚಾರದಲ್ಲಿಯೂ ಸಹಿತ ನನಗೆ ಅದು ಅಡ್ಜಸ್ಟ್ ಆಗಲ್ಲ ಅನ್ನೋದನ್ನು ನೀವು ಆಲ್ರೆಡಿ ನಿರ್ಧಾರ ಮಾಡಿ ಆಗಿದೆ. ಆದರೂ ಸಹಿತ ಇದು ಸರಿನಾ ಇದು ತಪ್ಪಾ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರುವಂಥದ್ದು. ನೀವು ಒಂಟಿಯಾಗಿರಬೇಕು, ನನಗೆ ಸಾಕು ಈ ಜೀವನದಲ್ಲಿ, ಯಾರನ್ನೋ ನಂಬುವಂತಹ ಸ್ಥಿತಿಲಿ ನೀವಿಲ್ಲ. ಓಕೆನಾ? ಆ ನಂಬಿಕೆನೇ ನಿಮಗೆ ಒಂದು ಏನಾಗ್ತಾ ಇದೆ ಅಂತ ಹೇಳಿದರೆ ಒಂದು ಮೋಸ ಆಗ್ತಾ ಇದೆ, ನಿಮಗೆ ಒಂದು ತೊಂದರೆ ಆಗ್ತಾ ಇದೆ, ಮಾನಸಿಕವಾಗಿ ಒಂದು ಹಿಂಸೆನ ಅನುಭವಿಸ್ತಾ ಇದ್ದೀರಾ, ಅದರಿಂದ ಹೊರಬರೋ ಪ್ರಯತ್ನನ ಮಾಡ್ತಾ ಇದ್ದೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಹಳೆಯದನ್ನು ಬಿಡೋದಕ್ಕೆ ಹೇಳುತ್ತೆ. ಅಂದರೆ ಇಲ್ಲಿ ಎರಡು ನಿರ್ಧಾರಗಳಲ್ಲಿ, ಎರಡು ವಿಚಾರದಲ್ಲಿ ನಿಮಗೆ ಒಂದು ನಿರ್ಧಾರ ಏನು ಹೇಳುತ್ತಪ್ಪ, ದೈವಿಕ ಬ್ರಹ್ಮಾಂಡದ ಶಕ್ತಿ ಏನು ಹೇಳುತ್ತೆ ಅಂತ ಹೇಳಿದರೆ, ಒಂದು ತ್ಯಾಗ ಮಾಡೋದನ್ನು ಹೇಳುತ್ತೆ. ಅಂದರೆ ಒಂದನ್ನು ಬಿಟ್ಟು ಮತ್ತೊಂದಕ್ಕೆ ಹೋಗೋದು, ಅಂದರೆ ಹಳೆಯದನ್ನು ಬಿಟ್ಟು ಹೊಸದಕ್ಕೆ ಹೋಗುವಂಥದ್ದು. ಓಕೆನಾ? ಇಲ್ಲಿ ನಿಮಗಾಗಿ ಕೆಲವು ವಿಷಯಗಳು ಮುಗಿದಾವೆ, ಆಲ್ರೆಡಿ ನಿಮಗೆ ಆ ವಿಚಾರಗಳು ಮುಗಿದು ಹೋಗಿದ್ದಾವೆ. ನಿಮ್ಮಲ್ಲಿ ಪ್ರೀತಿನೂ ಇದೆ, ಸಂಪತ್ತು ಇದೆ, ಸಮೃದ್ಧಿನೂ ಇದೆ, ನಿಮ್ಮಲ್ಲಿ ಇರುವಂಥ ಕೆಲಸನೂ ಇದೆ. ಆದರೆ ಒಂದು ಮಾನಸಿಕ ನೆಮ್ಮದಿಗೋಸ್ಕರ ಕಾಯ್ತಾ ಇದ್ರೆ, ಆ ನೆಮ್ಮದಿನ ಹುಡುಕ್ತಾ ಹೊರಟಿದ್ದೀರ. ಓಕೆನಾ? ಆ ನೆಮ್ಮದಿನ ಹುಡುಕ್ತಾ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ, ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಹಲವು ವಿಚಾರಗಳಿಗೆ ಒಂದು ಗೊಂದಲದಲ್ಲಿದ್ರಿ. ಇಲ್ಲಿ ಆ ಗೊಂದಲಗಳಿಂದ ಏನಾಗ್ತಾ ಇದ್ದೀರಾ, ಮುಕ್ತಿ ಪಡಿತಾ ಇದ್ದೀರಾ, ಅವರಿಂದ ದೂರ ಹೋಗ್ತಾ ಇದ್ದೀರಾ. ಒಂದು ತ್ಯಾಗದ ತ್ಯಾಗ ಮಾಡಿ ಮುಂದೆ ಹೋಗುವಂಥದ್ದು ಸಹಿತ ಆಗಿರ್ಬೋದು. ಅಂದರೆ ಈ ಕಪ್ಪುಗಳನ್ನು ಅಲ್ಲೇ ಬಿಟ್ಟು ನಿಮಗಾಗಿ ಕಾಯ್ತಿರುವ ಹೊಸ ದಾರಿ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀರಾ. ಕಪ್ ಅಂತ ಹೇಳಿದರೆ ಎಮೋಷನ್ಸ್, ಪ್ರೀತಿ, ಸಂಬಂಧಗಳನ್ನು ಇಲ್ಲಿ ಇದು ಹೇಳುತ್ತೆ. ಅಂದರೆ ನಿಮ್ಮಲ್ಲಿರುವಂತಹ ಪ್ರೀತಿನ ಬಿಟ್ಟು ಹೋಗ್ತಾ ಇದ್ದೀರಾ. ಅಲ್ಲಿ ಆದಂತಹ ನಂಬಿಕೆ ದ್ರೋಹ, ಮೋಸವನ್ನು ನೋಡಿ ನಿಮಗೆ ಅಲ್ಲಿಂದ ಆ ಜಾಗದಿಂದ ಹೊರ ಹೋಗಬೇಕು ಅನ್ನುವಂತಹ ಮನಸ್ಥಿತಿ ನಿಮಗೆ ಆಲ್ರೆಡಿ ಬಂದು ಹೋಗಿದೆ. ಇದು ಏನಪ್ಪ ಅಂತ ಹೇಳುತ್ತೆ ಅಂದರೆ, ಈ ಹಳೆಯ ಪರಿಸ್ಥಿತಿಯನ್ನು ಪ್ರೀತಿಯಿಂದಲೇ ಮುಕ್ತಗೊಳಿಸಿ, ಇದನ್ನು ರಿಲೀಸ್ ಮಾಡಿ ನೀವು ಹೊಸದ್ರ ಕಡೆ ಗಮನ ಕೊಡಿ. ಹಳೆಯದು ಏನೇ ಇರಲಿ, ಅದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಯಾವುದೇ ಪ್ರಸಂಗನ ನೀವು ನೋಡಿರ್ಬೋದು, ಆ ಪ್ರಸಂಗ ಏನಾಗಿರುತ್ತಪ್ಪ ಅಂತ ಹೇಳಿದರೆ ಒಂದು ಮುಕ್ತಾಯದ ಹಂತವನ್ನು ಮಾಡ್ತಾ ಇದೆ. ಆ ಮುಕ್ತಾಯದ ಹಂತದಲ್ಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ 3 of Swords ಏನು ಹೇಳ್ತಪ್ಪ ಅಂತ ಹೇಳಿದರೆ, ಇಲ್ಲಿ ಸಹಿತ ನಾನು ಅದನ್ನೇ ಹೇಳ್ತಾ ಇರೋದು. ಇಲ್ಲಿ ನಿಮಗೆ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಾ. ಯಾವ ರೀತಿ ಅಂತ ಹೇಳಿದರೆ, ಹೃದಯಕ್ಕೆ ಆದಂಥ ನೋವು, ಮನಸ್ಸುಗಳಿಗೆ ನೋವು ಕೊಡ್ತಾ ಇರುವಂತಹ ವ್ಯಕ್ತಿಗಳು ನಿಮಗೆ ದ್ರೋಹ ಮಾಡಿರುವಂಥದ್ದು, ಮಾನಸಿಕವಾಗಿ ನೋವನ್ನು ಕೊಡ್ತಾ ಇರೋದು, ನೀವು ಕೂತರೂ ಸಹಿತ ನಿಮ್ಮನ್ನು ಸಹಿಸದೇ ಇರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ಆಳವಾಗಿ ನೋವು ಕೊಟ್ಟಿದ್ದಾರೆ, ಕಣ್ಣೀರು ಹಾಕ್ಸಿದ್ದಾರೆ, ಮೋಸ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ನಿಮ್ಮನ್ನು ಒಂದು ಯಾವ ರೀತಿ ಅಂದರೆ ಕಡೆಗಣಿಸಿದ್ದಾರೆ. ನೀವು ಯಾವುದಕ್ಕೂ ಪ್ರಯೋಜನನೇ ಇಲ್ಲ ಅಂತ ಹೇಳಿ ಅವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ. ಹೀಗೆ ಅವರು ನಿಮ್ಮ ಬಗ್ಗೆ ತುಂಬಾ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ, ನಿಮಗೋಸ್ಕರ ಏನು ಎಲ್ಲ ಮಾಡಬೇಕಾಗಿತ್ತು, ಅವರು ಏನೆಲ್ಲ ಎಷ್ಟೆಲ್ಲ ನೋವು ಕೊಡಬೇಕಾಗಿತ್ತು ಅಷ್ಟೆಲ್ಲ ನೋವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆನಾ? ಇಲ್ಲಿ ನಿಮಗೆ ಇನ್ನೂ ಒಂದು ಯಾವ ವಿಚಾರಪ್ಪ ಅಂದರೆ, ಇಲ್ಲಿ ನಿಮಗೆ 2 ದಾರಿ ಇತ್ತು. ಆ 2 ದಾರಿಲಿ ಒಂದು ದಾರಿ ಕಂಡುಕೊಂಡು ಇರೋದನ್ನೆಲ್ಲ ಬಿಟ್ಟು ಒಂದು ಹೊಸ ಅಧ್ಯಾಯದ ಕಡೆ ಹೋಗ್ತಾ ಇದ್ದೀರಾ. ಅಲ್ಲಿಯೂ ಸಹಿತ ನಿಮಗೆ ನೋವು, ಮೋಸ, ಕುತಂತ್ರ ಇವೆಲ್ಲ ನಡೆದು ಹೋಗಿ ಮತ್ತೆ ನಿಮಗೆ ಅವಮಾನಗಳನ್ನು ಸಹಿತ ನೋಡುವಂತಹ ಪರಿಸ್ಥಿತಿನೂ ಸಹಿತ ನೀವು ಕಂಡುಕೊಂಡಿದ್ದೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ಸತ್ಯನೂ ಸಹಿತ ಗೊತ್ತಾಗುತ್ತೆ. ಕ್ವೀನ್ ಆಫ್ ಕಪ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಸತ್ಯದ ಅರಿವು ಆಗುತ್ತೆ, ನಿಮಗೆ ಒಂದು ಸತ್ಯದ
ಅರಿವನ್ನು ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ಬೋದು. ನಿಮ್ಮ ಮನಸ್ಸು ಹೇಗೆ ಕುಗ್ಗಿ ಹೋಗಿದೆಯಪ್ಪ ಅಂತ ಹೇಳಿದರೆ, ಯಾರ ಬಗ್ಗೆನೂ ಯಾವ ನಂಬಿಕೆನೂ ಇಲ್ಲದೆ ಇರುವಂತಹ ಮನಸ್ಸಾಗಿದೆ. ಅಂದರೆ ನೀವು ಎಷ್ಟು ತಾಳ್ಮೆ ವಹಿಸಿದ್ದೀರಾ ಅಂತ ಹೇಳಿದರೆ, ಆ ತಾಳ್ಮೆ ಹೇಗಿದೆ ಅಂತ ಹೇಳಿದರೆ, ಇಲ್ಲಿ ಬ್ರಹ್ಮಾಂಡ ನಿಮಗೆ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಹಳೆಯ ನೋವನ್ನು ಬಿಡಬೇಕು. ನೀವು ಆ ಹಳೆಯ ನೋವನ್ನು ಬಿಟ್ಟು ಹೊರಡುವುದಕ್ಕೆ ನಿಮಗೆ ಒಂದು ಸಮಯ ಬಂದಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದರೆ ಯಾವುದನ್ನು ಸ್ವೀಕರಿಸಬೇಕು ಅನ್ನೋದು ದೈವಿಕ ಮಾರ್ಗದರ್ಶನ ಇದು. ಓಕೆನಾ. ಬ್ರಹ್ಮಾಂಡದ ನಿಮಗೆ ಒಂದು ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ಹೊಸ ಬೆಳಕು ಬರ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸತ್ಯದ ಅರಿವು ಗೊತ್ತಾಗ್ತಾ ಇದೆ. ಆ ಸೀಕ್ರೆಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಗೊತ್ತಾದ ನಂತರ ಏನಾಗುತ್ತಪ್ಪ ಅಂತ ಹೇಳಿದರೆ, ದ ಸನ್ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಹೊಸ ಬೆಳಕು, ಹಳೆ ನೋವನ್ನು ಮತ್ತು ಕತ್ತಲೆಯನ್ನು ದಾಟಿ ನೀವು ಮುಂದೆ ನಡೀತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಕಾಶಮಾನವಾದಂತಹ ಬೆಳಕು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಬ್ರಹ್ಮಾಂಡವು ನಿಮಗೆ ಸಂಪೂರ್ಣ ಯಶಸ್ಸನ್ನು ಕೊಡ್ತಾ ಇದೆ, ಹೊಸ ಚೈತನ್ಯವನ್ನು ಕೊಡ್ತಾ ಇದೆ ಮತ್ತು ಅಪಾರ ಸಂತೋಷವನ್ನು ನೀಡಲು ಸಿದ್ಧವಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಮತ್ತು ಇನ್ನೂ ಏನು ಹೇಳುತ್ತಪ್ಪ ಇಲ್ಲಿ ಅಂತ ಹೇಳಿದರೆ, ನಿಮ್ಮ ಒಳ ಮನಸ್ಸಿನ ಮಗು, ಅಂದರೆ ನಿಮ್ಮ ಒಳ ಮನಸ್ಸು ಏನು ಹೇಳುತ್ತೆ, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ, ನಿಮ್ಮ ಮುಗ್ಧತೆ ಮತ್ತು ಸತ್ಯವನ್ನು ಸ್ವೀಕರಿಸಿ ನೀವು ಸರಿಯಾದ ಹಾದಿಯಲ್ಲಿದ್ದೀರಾ ಅನ್ನೋದನ್ನು ಹೇಳುತ್ತೆ. ಅಂದರೆ ನಿಮ್ಮ ಆತ್ಮ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ, ಆ ಸೀಕ್ರೆಟ್ ಗೊತ್ತಾದ ತಕ್ಷಣದಿಂದ ನಿಮ್ಮ ಜೀವನ ಬೇರೆನೇ ಆಗ್ತಾ ಇದೆ. ಅಂದರೆ ನಿಮ್ಮ ತಾಳ್ಮೆನೇ ನಿಮ್ಮನ್ನು ಕಾಯ್ತಾ ಇದೆ. ನಿಮ್ಮ ಜೀವನಕ್ಕೆ ಆ ತಾಳ್ಮೆಯಿಂದ ಒಂದು ಹೊಸ ಬೆಳಕನ್ನು ನೋಡ್ತಾ ಇದ್ದೀರಾ, ಹೊಸ ಖುಷಿನ ನೋಡ್ತಾ ಇದ್ದೀರಾ, ಒಂದು ಚೈತನ್ಯವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅಂದರೆ ನಿಮ್ಮ ಮೂಡಿಬರುವುದು, ಅಂದರೆ ಯಾವ ರೀತಿ ಕತ್ತಲೆಯ ನಂತರ ಸೂರ್ಯ ಮೂಡಿಬರುವುದು ಹೇಗಿರುತ್ತೋ ಹಾಗೆ ಸತ್ಯವು ನಿಮ್ಮ ಜೀವನದಲ್ಲಿ ಹೊಸ ಆರಂಭವೂ ಅಷ್ಟೇ ಸತ್ಯ ಅನ್ನೋದನ್ನು ಹೇಳುತ್ತೆ. ಅಂದರೆ ಹೊಸ ಜೀವನವೇ ಒಂದು ಬೆಳಕು, ಆ ಬೆಳಕೆ ನಿಮಗೆ ಒಂದು ಸತ್ಯ ಆಗಿ ರೂಪಿಸುತ್ತದೆ. ಅಂದರೆ ಬೆಳಕು, ಒಂದು ಸೂರ್ಯನ ಬೆಳಕು ಹೇಗಿರುತ್ತೆ, ಒಂದು ಉದ್ವೇಗ, ಒಂದು ತೇಜಸ್ಸನ್ನು ನಿಮಗೆ ತೋರಿಸುತ್ತೆ. ಒಂದು ಪ್ರಜ್ವಲವಾದಂತಹ ಭವಿಷ್ಯವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಂದರೆ ಇಲ್ಲಿ ಯೂನಿವರ್ಸ್ ಹೇಳೋದು ಇಷ್ಟೇ, ಬ್ರಹ್ಮಾಂಡದ ಮಾರ್ಗದರ್ಶನ ಏನಪ್ಪ ನಿಮಗೆ ಅಂದರೆ, ನಾನು ನನ್ನ ಹಳೆಯ, ಅಂದರೆ ನೀವೊಂದು ಅಫರ್ಮೇಷನ್ ಹೇಳಬೇಕಾಗುತ್ತೆ, ನಾನು ನನ್ನ ಹಳೆಯ ನೋವು ಮತ್ತು ಗೊಂದಲಗಳನ್ನು ಇಲ್ಲೇ ಬಿಟ್ಟು ಮುನ್ನಡೆಯುತ್ತಿದ್ದೇನೆ. ಬ್ರಹ್ಮಾಂಡವು ನನ್ನ ಜೀವನದಲ್ಲಿ ತುಂಬುತ್ತಿರುವ ಸೂರ್ಯನಂತಹ ಹೊಸ ಬೆಳಕು ಮತ್ತು ಯಶಸ್ಸನ್ನು ನಾನು ಮುಕ್ತವಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಒಂದು 2 ಟೈಮ್ಸ್ ಹೇಳಿದರೆ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಮಾರ್ಗದರ್ಶನ ಒಂದು ನಿಮ್ಮ ಜೀವನಕ್ಕೆ ಒಂದು ಪ್ರಜ್ವಲವಾದ ಬೆಳಕನ್ನು ನೀಡುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನೀವು ಬಿಡಬೇಕಾಗಿರೋದು ಹಳೆಯದನ್ನು ಬಿಟ್ಟು ಹೊಸದರ ಕಡೆ ಗಮನ ಕೊಡಿ. ನಿಮಗೆ ಒಂದು ಸತ್ಯದ ಅರಿವಾಗುತ್ತೆ. ಆ ಸತ್ಯದ ಅರಿವಾದ ನಂತರ ನಿಮ್ಮ ಜೀವನ ಒಂದು ಬೆಳಕು, ಒಂದು ಸೂರ್ಯನ ಹಾಗೆ ಪ್ರಕಾಶಮಾನವಾಗಿ ಬೆಳಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.